ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಮಹೇಶ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವಂತೂ ಆರಾಮಾಗಿದ್ದೀವಿ. ಸಾಹೇಬ್ರು ಹೆಂಗದಾರೆ ಇವತ್ತು? ನಾವು ಚೆನ್ನಾಗಿದ್ದೀವಿ. ನಾವು ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳೋಣ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಸೊ ನಿಮಗೂ ಕೂಡ ಭೀಮನ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತೇನು ಭೀಮನ ಅಮಾವಾಸ್ಯೆ ಅಂತಂದ್ರೆ ಪತಿ ದೇವರ ಪಾದ ಪೂಜೆ. ಸೊ ಹಾಗಾಗಿ ಇವತ್ತು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಷ್ಟೇ. ಸೊ ಹಾಗಾಗಿ ಬನ್ನಿ, ಏನೇನೆಲ್ಲ ಇನ್ನೂ ಪೂಜೆ ಮಾಡಿಲ್ಲ, ನಮ್ಮ ಸಾಹೇಬ್ರು ಇವತ್ತು ಪೂಜೆ ಮಾಡ್ತಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸೊ ಇವತ್ತು ಗೈಸ್ ನಾನು ಚಿಕ್ಕ ಅಂದರೆ ಸಿಂಪಲ್ ಆಗಿ ಈ ಥರ ಈ ಸಾರಿ ಹಾಕೊಂಡಿದ್ದೀನಿ. ದೊಡ್ಡ ಸಾರಿ ಹಾಕೊಂಡೆಲ್ಲ ರೆಡಿ ಆಗೋಷ್ಟು ಟೈಮ್ ಇಲ್ಲ, ಹಾಕೊಳ್ಳೋಕ್ಕೂ ಆಗಲ್ಲ. ಸೊ ನಾನು ಎಷ್ಟು ಸಿಂಪಲ್ ಆಗಿರೋ ಸಾರಿನ ಹಾಕೊಂಡು ಈ ಥರ ರೆಡಿಯಾಗಿದ್ದೀನಿ. ನಮ್ಮ ಸಾಹೇಬ್ರಂತೂ ವೈಟ್ ಎಲ್ಲ ವೈಟ್ ಕಲರ್ ಶರ್ಟ್, ವೈಟ್ ಕಲರ್ ಪಂಚೆ, ವೈಟ್ ಕಲರ್ ಹಾಕೊಂಡು ಈ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ವೈಟ್ ಕಲರಲ್ಲಿ ರೆಡಿಯಾಗಿದ್ದಾರೆ ನೋಡಿ. ಸೊ ಈ ಥರ ರೆಡಿಯಾಗಿದೆ ಇವತ್ತು. ಸೊ ಇನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡ್ಕೊಳ್ಳುವ. ಫಸ್ಟ್ ಪೂಜೆ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡುವ. ಬನ್ನಿ, ಲೆಟ್ಸ್ ಗೋ ಗೈಸ್. ಇವಾಗ ಪೂಜೆಗೆ ರೆಡಿ ಆಯಿತು. ಸೊ ನಮ್ಮ ಸಾಹೇಬ್ರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ಬನ್ನಿ ಪೂಜೆ ಮುಗಿಸ್ಕೊಳುವ. ಸಾಹೇಬ್ರೆ ಸ್ಟಾರ್ಟ್. ಗೈಸ್ ಇವತ್ತು ಪೂಜೆಗೆಲ್ಲ ನಮ್ಮ ಸಾಹೇಬ್ರೆ ರೆಡಿ ಮಾಡಿರ್ತಾರೆ. ನಾನು ಕೆಲಸ ಬೇಗ ಮುಗಿಲಿಲ್ಲ, ಹಾಗಾಗಿ ನಮ್ಮ ಸಾಹೇಬ್ರೆ ಇವತ್ತು ಪೂಜೆಗೆ ರೆಡಿ ಮಾಡ್ಕೊಂಡಿರೋದು. ಚೆಂದ ಮಾಡಿದ್ದಾರೆ, ಅವ್ರದ್ದೊಂಥರ ಸ್ಪೆಷಲ್ ಆಗಿರುತ್ತೆ ಪೂಜಾ. ನನ್ನ ಕೆಲಸ ಒಳಗೆ ಗಡಬಡಾಗಿ ಮಾಡೋದೇ ಇಲ್ಲ. ತುಪ್ಪ ಪೂಜೆದಲ್ಲಿ ಚೆಂದಾಗಿಂದ ಏನೂ ಇರಲ್ಲ, ಬಟ್ ಆದರೂ ಸೊ ಅವ್ರು ನೀಟಾಗಿ ಮಾಡ್ತಾರೆ ಪರ್ಫೆಕ್ಟಾಗಿ. ಸೊ ನಾನು ಗಡ್ಬಡಲ್ಲಿ ಶಿವಾಯನ್ಮ ಅಂದ್ಬಿಡ್ತೀನಿ ಹಾಗೆ. ಹೌದಿಲ್ರಿ ಸಾಹೇಬ್ರ? ಯಾವಾಗಲೂ ಮಾಡ್ತಿರ್ತಾರೆ, ಬಟ್ ಇವತ್ತು ಸ್ಪೆಷಲ್ ನಮ್ಮ ಸಾಹೇಬ್ರ ಹತ್ರನೇ ಪೂಜಾಕ್ಕೆ ರೆಡಿ ಮಾಡಿಸಿರೋದು. ಇವತ್ತು ತುಳಸಿ ಗಿಡ ಆಗಲಿ ಓವರಾಲ್ ಅವರೇ ಪೂಜೆ ಮಾಡಿರೋದು. ಇವತ್ತು ತುಳಸಿ ಗಿಡ ಚೆಂದ ಪೂಜೆ ಮಾಡಿದ್ದಾರೆ ನೋಡಿ. ಹೂವು ಹಾಕ್ಬಿಟ್ಟು ಬನ್ನಿ, ಇವಾಗ ಪೂಜೆ ಮುಗೀತು ಗೈಸ್. ಇವಾಗ ಪಾದ ಪೂಜೆಗೆ ಅಂತ ನಾನು ಇದು ವೈಟ್ ಕಲರ್ ಹೂವು ಇದು ನನಗೆ. ಆಮೇಲೆ ಇದು ಸ್ವಲ್ಪ ಪಾದಕ್ಕೆ ಹಾಕೋಕ್ಕೆ ಅಂತ ಹೂವು ತೊಗೊಂಡೆ. ಆಮೇಲೆ ಸ್ವೀಟ್ ಬೇಕಲ್ಲ, ಸ್ವಲ್ಪ ಒಂದು 5 ಥರ ಇರೋ ಸ್ವೀಟ್ ತೊಗೊಂಡಿದ್ದೀನಿ. ಪ್ಲಸ್ ಕಳಸ. ನಾನು ಇದನ್ನು ರೀಸೆಂಟಾಗಿ ಹೊಸ ಪರ್ಚೇಸ್ ಮಾಡಿರೋದು. ಸೊ ತುಂಬ ಜನ ಇದೇ ಥರ ತೊಗೊಂಡಿದ್ರು. ನಾನು ಮದುವೆಯಲ್ಲಿ ಕೊಟ್ಟಿದ್ದಿತ್ತು, ಬಟ್ ಈ ಥರ ಇರಲಿಲ್ಲ. ಇದು ಕಮಲ್ ಹೂ ಥರ ದೀಪ ಹಚ್ಚೋ ಚೆನ್ನಾಗಿತ್ತು ಅಂತ ನಾನು ರೀಸೆಂಟಾಗಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಇವಾಗ ಇದೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕಳಸನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹೂವು ಬತ್ತಿ ಎಲ್ಲನೂ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಹಚ್ಚಿರಲಿಲ್ಲ. ಸೊ ದೀಪ ಹಚ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ಕೊಂಡೆ. ಇವಾಗ ಚೆನ್ನಾಗಿ ಕಾಣಿಸುತ್ತಲ್ಲ ಇದು? ಹಾಂ. ಸೊ ಎಲ್ಲರೂ ಈ ಥರ ತೊಗೊಂಡಿದ್ರು. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ ಈ ಥರ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಲೆಟ್ಸ್ ಗೋ. ಕಂಕಣನ ಮರ್ಸ್ಬಿಟ್ಟಿದ್ವಿ, ಇವೆರಡು ಕಂಕಣ ಎಲ್ಲಿ ಇಲ್ಲ, ಹಂಗೆ ಹೂವು ಕಟ್ಟಿದ್ರೆ ರೆಡಿ ಇರ್ತಲ್ಲ. ಸೊ ಹೆಂಗೋ ಒಂದು 2 ಕಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಯಿತು. ಇಷ್ಟ ಹೋದಿಲ್ಲ. ಇಲ್ಲಿ ಕೆಳಗಿಡಕ ಮಣಿ ಇರುತ್ತಲ್ಲ ಅದನ್ನ ತಗೊಂತಾರೆ, ಅದ್ರ ಮೇಲೆ ಇರ್ತಾರೆ. ಬಟ್ ಗೊತ್ತಿಲ್ಲ, ಇದು ಒಂದೇ ಇರೋದಲ್ಲ, ಸದ್ಯಕ್ಕೆ ಇದು ಒಂದೇ ಇರಲಿ ಅಂತ. ಬನ್ನಿ ಸ್ಟಾರ್ಟ್ ಮಾಡುವ. ಇವಾಗ ಸ್ವೀಟ್ ಇಷ್ಟೆಲ್ಲ ಇರುತ್ತಾ ಮಣಿ? 5 ಥರ ಸ್ವೀಟ್ ತಗೊಂಡಿರೋದು. ಇದೊಂದು 5 ಥರ ಸ್ವೀಟ್ ಇರೋದು. ಸೊ ಇದು ನನಗೆ ಹೂವು, ಇದಕ್ಕೆ ಹೂವು, ಅಕ್ಷತೆ ಕಾಳು ಆಯಿತು. ಕಳಸ ರೆಡಿ ಆಯಿತು. ಇಷ್ಟ ಅಲ್ಲ? ನಾನು ಹೆಂಗೆ ಕಾಣಕತ್ತೀನಿ ಇವತ್ತು? ಚೆನ್ನಾಗಿ. ಇದು ಫಸ್ಟ್ ಟೈಮ್ ಇಯರಿಂಗ್ಸ್ ಹಾಕೊಂಡಿರೋದು ನಾನು ಮದುವೆ ಆದಮೇಲೆ. ಫಸ್ಟ್ ಟೈಮ್ ಇದು. ಅದಾದಮೇಲೆ ಒಂದ್ಸತಿ ಯೂಸ್ ಮಾಡಿಲ್ಲ, ಬೇಡ ಅಂತ ಬಿಟ್ಬಿಟ್ಟಿದ್ದೆ ನಾನು. ಸೊ ನನಗೆ ಇಷ್ಟ ಆಗ್ತಿಲ್ಲ ಇದಕ್ಕೂ, ಬಟ್ ಇವತ್ತು ಹಾಕೋಬೇಕು ಅನ್ನಿಸ್ತು.
ಗೋಲ್ಡ್ ರಿಂಗ್ ಚಿಕ್ಕದು ಇಟ್ಕೊಂಡಿದ್ದೀನಿ, ಬಟ್ ಈ ಥರ ಇವತ್ತು ಹಾಕೊಂಡಿದ್ದೀನಿ. ಕಾಣಿಸಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಬಟ್ ಇದು ಬೇಡ ಅನಿಸಿದೆ, ಚೇಂಜ್ ಮಾಡಿ ಬರ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡುವ. ಬನ್ನಿ. ಓವರ್ ಆಲ್ ನನ್ನ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ನಾನು ಈಗ ಸೆಕೆಂಡ್ ಇಯರ್ ಅನಿಸುತ್ತೆ. ಲಾಸ್ಟ್ ಇಯರು ಕೂಡ ನಾನು ಮಾಡಿದ್ದೆ ಭೀಮನ ಅಮಾವಾಸ್ಯೆನ. ಸೊ ಈ ವರ್ಷವೂ ಕೂಡ ಮಾಡ್ತಿದ್ದೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ವಿಡಿಯೋಗೋಸ್ಕರ ಅಂತಲ್ಲ, ಸೊ ಭಕ್ತಿ ಶ್ರದ್ಧೆ ಪ್ರೀತಿಯಿಂದ ಮಾಡಿದರೆ ಸೊ ವಿಡಿಯೋನು ಮ್ಯಾಟ್ರ್ ಆಗಲ್ಲ. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಭೀಮನ ಅಮಾವಾಸ್ಯೆದ ವಿಶೇಷತೆ ಏನಪ್ಪ ಅಂತಂದರೆ, ಹೆಣ್ಣಿನ ಮಾಂಗಲ್ಯ ಭಾಗ್ಯ ಯಾವಾಗಲೂ ಗಟ್ಟಿಯಾಗಿರ್ಬೇಕಂತ ಹೇಳಿಬಿಟ್ಟು ಭೀಮನ ಅಮಾವಾಸ್ಯೆ ಪೂಜೆ ಮಾಡಬೇಕು. ಹೆಣ್ಣಿನ ಮಾಂಗಲ್ಯದ ಒಳಿತಿಗಾಗಿ ಕೆಲವು ನೀತಿ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಗಂಡನ ಆಯುಷ್ಯ, ಆರೋಗ್ಯ ಮತ್ತು ಯಶಸ್ಸಿನ ಸಂಕೇತವೇ ಈ ಮಾಂಗಲ್ಯ ಅಂತ ಹೇಳ್ಬೋದು. ಹೆಣ್ಣು ಧರಿಸುವ 5 ಮುತ್ತು ಬಳೆ ಗಂಡನಿಗೆ ರಕ್ಷಾ ಕವಚ ಆಗಿರುತ್ತದೆ. ಅರಿಶಿನ ಕುಂಕುಮ ಹೂಬಳೆ. ಅರಿಶಿನ ಕುಂಕುಮನ ಮೊದಲೇ ಮಾಂಗಲ್ಯಕ್ಕೆ ಇಟ್ಟುಕೊಂಡು ನಂತರ ಹೆಣ್ಣು ತನ್ನ ಹಣೆಗೆ ಧರಿಸಬೇಕು. ಹಲವು ಏಳು ಬೀಳುಗಳನ್ನು ನಡುವೆಯೂ ನನ್ನ ಜೊತೆಯಾಗಿ ನಿಂತ ನನ್ನ ಪತಿ ದೇವರಿಗೆ ಆಯುಷ್ಯ ಆರೋಗ್ಯ ಕರುಣಿಸಲಿ ಎಂದು ಹೇಳಿ ನಾವು ದೇವರ ಹತ್ರ ಕೇಳ್ಕೋಬೇಕು. ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿಯರ ಆಯುಷ್ಯ ಆರೋಗ್ಯ ಮತ್ತು ಯಶಸ್ಸಿಗಾಗಿ ಪೂಜಿಸುತ್ತಾರೆ. ಇಬ್ಬರು ಒಬ್ಬರಿಗೊಬ್ಬರು ಕಂಕಣವನ್ನು ಕಟ್ಟಿಕೊಳ್ಳಬೇಕು. ಸೊ ಪಾದಗಳನ್ನು ಸ್ವಚ್ಛಗೊಳಿಸಿ ನಂತರ ಅರಿಶಿನ ಕುಂಕುಮ ಹಚ್ಚಬೇಕು. ಹೂಗಳು ಇಟ್ಟು ಪಾದಗಳಿಗೆ ಪೂಜೆ ಸಲ್ಲಿಸಬೇಕು. ನಂತರ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಮನಸ್ಫೂರ್ತಿಯಾಗಿ ಪಡೆದುಕೊಳ್ಳಬೇಕು. ನಂತರ ನೀವು ಮನೆಯಲ್ಲಿ ಮಾಡಿದಂತಹ ಸಿಹಿ ತಿಂಡಿಗಳನ್ನು ಅವರಿಗೆ ತಿನ್ನಿಸಬೇಕು. ಸೊ ಇಲ್ಲಿ ಎಲ್ಲ ಥರದ ಪ್ರೀತಿ ವಿಶ್ವಾಸ ನೆಮ್ಮದಿ ಸುಖ ದುಃಖ ಎಲ್ಲನೂ ಇರುತ್ತೆ. ಬಟ್ ಭೀಮನ ಅಮಾವಾಸ್ಯೆ ಬರೋದು ಗಂಡನ ಆಯುಷ್ಯ ಯಾವಾಗಲೂ ಗಟ್ಟಿಯಾಗಿರಲಿ, ಸುಖ ಸಂತೋಷದಿಂದ ನೆಮ್ಮದಿಯಾಗಿರಲಿ ಅಂತ ಹೇಳಿಬಿಟ್ಟು ಈ ಭೀಮನ ಅಮಾವಾಸ್ಯೆನ ಮಾಡಬೇಕಾಗುತ್ತದೆ. ಸೊ ಓವರಾಲ್ ನಾನು ಪೂಜೆನ ಮುಗಿಸ್ಕೊಂಡೆ. ಆಮೇಲೆ ನಮ್ಮ ಯಜಮಾನ್ರಿಗೆ ನಾನು ಯಾವಾಗಲೂ ಕಾಡಿಸ್ತಿರ್ತೀನಿ ನನಗೆ ಹೂವು ಮುಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಆಬ್ವಿಯಸ್ಲಿ ಅವರು ಕುಂಕುಮ ಅರಿಶಿನ ಕುಂಕುಮನೂ ಎಲ್ಲ ಕೊಡಬೇಕಾಗತ್ತೆ. ಹೂವನೂ ಕೊಟ್ಟರು. ಸೊ ತುಂಬ ಖುಷಿಯಾಗೋಯಿತು ನನಗೆ ಇವತ್ತಿನ ಡೇ. ಇವಾಗ ನಮ್ಮ ಸಾಹೇಬರು ಸರ್ಪ್ರೈಸ್ ಕೊಡ್ತಾರಂತೆ, ನೋಡುವ ಬನ್ನಿ ಏನಿದೆ ಅಂತ. ಹಾಂ ಕೂತ್ಗ ಹಾಂ ಕಣ್ ಮುಚ್ಚೆ, ಯಾಕ ಕಣ್ ಮುಚ್ಚೆ. ಹ್ಞೂ ನಾ ಕಣ್ ತೆಗಿ ಅನ್ನೋರಿಗೆ ತೆಗಿಬೇಡ. ಹ್ಞೂ ಗೈಸ್ ಏನಿದೆ ಗೊತ್ತಿಲ್ಲ. ಕಣ್ಮುಚ್ಚು ಅಂದ್ರೆ ಏನಿದು ಏನಿರ್ಬೋದು ಅಂತ ಗೆಸ್ ಮಾಡಿ ಗೈಸ್. ಏನಿದು? ಆಯ್ತು, ಮಲ್ಲಿಗೆ ಹೂವು ಇರುತ್ತೆ ಆಬ್ವಿಯಸ್ಲಿ, ಅದು ಕೊಟ್ಟಾಯ್ತು. ಏನ್ ಮೈ ಇದು? ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ನನ್ಗೆ ಸರ್ಪ್ರೈಸಾ? ಓ ಮೈ ಗಾಡ್, ಏನ್ ಮೈ ಇದು? ನನ್ಗ ನಿನಗ್ ಕೊಡ್ಬೇಕು ನಾನು, ಆಕ್ಚುಲಿ ನೀ ನನಗ್ ತಂದಿಯಲ್ಲ. ಏನ್ ಮೈ ಇದು? ನಂಗೆ ನಂಬಕ ಆಗ್ತಿಲ್ಲ, ನಂಗೆ ಅಳು ಬರ್ತೀನಿ. ಏನ್ ನನ್ಗೆ ಸರ್ಪ್ರೈಸ್? ಬೇರೆ ಬಾಯಲ್ಲಿ ಏನಿರೋದು? ಓ ಮೈ ಗಾಡ್, ಇವತ್ತು ನನಗೆ ಹಿಂಗ ಸ್ಪೆಷಲು. ನನಗೆ ಒಂಥರ ಭಯ ಭಯ ಅನಿಸ್ತಿದೆ, ಏನಿರ್ಬೋದು ಅಂತ. ಚಾಕ್ಲೇಟು ಆಯ್ತಾ? ಓಕೆ, ಫಸ್ಟ್ ಸ್ವೀಟ್ ಚಾಕ್ಲೇಟು. ಯಾವ್ದಿದು? ಕ್ಯಾಡ್ಬರಿ. ಫಸ್ಟ್ ಒಂದು ಚಾಕ್ಲೇಟು. ಯಪ್ಪ ದೇವ್ರೇ, ಫಸ್ಟ್ ಸ್ವೀಟ್ ಆಯ್ತು. ಗಿಫ್ಟ್ ಹುಚ್ಚಕ್ಕೆ ಭಯ ಅಂತ ಅನಿಸ್ತಿದೆ ನನಗೆ. ದೇವ್ರೆ, ಇದ್ಯಾವ ಮಾಡಿರೋದು ಮೈ? ಗೈಸ್, ಇನ್ನು ಇದು ಏನು ಅಲ್ಲಾಡ್ತಾನೂ ಇಲ್ಲ, ಏನೂ ಇಲ್ಲ, ಏನಿರ್ಬೋದು ಅಂತ ನನಗೆ ಒಂಥರ ಅನಿಸ್ತಿದೆ. ಕಿತ್ತಕ್ಕೆ ಮನ್ಸಿಲ್ವಲ್ಲ. ಏನಿರ್ಬೋದು? ಒಂಚೂರು ಕ್ಲೀನ್ ಇಲ್ಲಲ್ಲ ಮೈ. ಯಾಕೆ ನಿನ್ನೆ ಬೇಗ ಬರ್ತಿಲ್ಲ ಅಂದ್ರೆ ಇದೆ ಅಲ್ವಾ? ಅಲ್ಲ ಮೈ? ಇಲ್ಲ, ನಿನ್ನೆ ಮತ್ತೆ ಕೆಲಸ ಇತ್ತಲ್ಲ. ಅಲ್ಲ, ಕೆಲ್ಸ ಇತ್ತು ಅಂತ ಹೇಳಿ ಹೇಳಿ ಇದ್ದೆ ಅನ್ಸುತ್ತೆ, ಬೇಗ ಬಂದಿರ್ಲಿಲ್ಲ. ಓ ಮೈ ಗಾಡ್, ಏನೇನೋ ಇದೆ, ಭಯ ಅನಿಸಿದೆ. ಏನಿರ್ಬೋದು? ಗೆಸ್ ಮಾಡಿ. ಏನಿರ್ಬೋದು? ಓ ಮೈ ಗಾಡ್, ನಂಗೆ ಗೆಸ್ಸಿಂಗ್ ಅಂತೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದ್ ಟೈಮ್ ನಾನು ಹೂವನೇ ಜಾಸ್ತಿ ಅಪ್ರೂವ್ ಹಾಕೊಳಲ್ಲ, ಇದೇ ಕೊಡ್ತಾರೆ ಅಂತ ಆಲ್ಮೋಸ್ಟ್ ಅನ್ಕೊಂಡಿರ್ತೀನಿ. ಬಟ್ ಇವತ್ತು ಏನಿರ್ಬೋದು? ಇಲ್ಲ, ನಂಗೆ ಗೆಸ್ಸು ಮಾಡಕ್ ಅನಿಸ್ತಿಲ್ಲ. ಸಿಟಿಸನ್ ಕೊಡಿ ಬಾಕ್ಸ್ ನೋಡಿ ಥಿಂಕ್ ಮಾಡಕ್ ಆಗ್ತಿಲ್ಲ. ಯಾವ್ದು ರಿಲೇಟೆಡ್ ಇದೆ ಇದು? ನೀನ ಗೆಸ್ ಮಾಡು. ಇಲ್ಲ, ನಂಗೆ ಗೊತ್ತಾಗ್ತಿಲ್ಲ. ಫೋನ್ ಅಂತ ಆಸೆ ಪಡ್ತಿದ್ರು, ಬಟ್ ಏನ್ ಅದ ಇರ್ಬೋದಾ? ಅಲ್ಲ,
ಅದಂತೂ ಇರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಕೇಳಾರ್ದೆ ತಗೊಂಬರಲ್ಲ ಅಂತ ಗೊತ್ತು. ಅದಕ್ಕೆ ಸರೇ ಬೈದ್ ಬಿಡ್ತೀನಿ ನಾನು. ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ಬಿಡಲ್ಲ ಅನವಶ್ಯವಾಗಿ. ಬಟ್ ಇದು ಏನು ಅಂತ ನನ್ಗೆ ಗೊತ್ತಾಗ್ತಿಲ್ಲ, ಬಿಚ್ಬಿಡ್ತೀನಿ. ಕ್ಯೂರಿಯಾಸಿಟಿ ತುಂಬಾ, ಈ ತರ ಇಷ್ಟು ಕಾಯಕ್ಕಾಗಲ್ಲ. ಬರ್ತಿಲ್ಲ ಇದು. ಬ್ರೌನ್ ಟೇಪ್. ಇಷ್ಟೊಂದು ಎಕ್ಸಾಮ್ ಫಸ್ಟ್ ಟೈಮ್ ಈ ತರ ಆಗಿರೋದು ನನ್ಗೆ. ಹಿಂಗ ಓ ಮೈ ಗಾಡ್, ಹಿಂಗೂ ಇರುತ್ತಾ? ಏನಪ್ಪ ಇದು, ಫಸ್ಟ್ ಒಂದ್ ಸ್ಟಿಕ್ಕರ್. ನಾನು ಈ ತರ ಸ್ಟಿಕ್ಕರೇ ಅಂದ್ರೆ ಇಷ್ಟಪಡೋದು ವಿಡಿಯೋ ಮಾಡೋ ಟೈಮಲ್ಲಿ ಅಷ್ಟೇ. ಆಮೇಲೆ ಕವರು. ಓ ಮೈ ಗಾಡ್, ಬಟ್ಟೆ. ಮೈ ಡ್ರೆಸ್ ತಗೊಂಡ್ಬಂದಿದ್ದಾರೆ. ಡ್ರೆಸ್ ಚೆನ್ನಾಗಿದೆ. ಸೊ ಈ ಕಲರ್ ಇರ್ಲಿಲ್ಲ, ಡ್ರೆಸ್ ತಗೊಂಡ್ಬಂದಿದ್ದಾರೆ. ಸ್ಟಿಕ್ಕರ್ ಮತ್ತೆ ಡ್ರೆಸ್, ಇದಕ್ಕೆ ಕಾಂಬಿನೇಷನ್ ಆಗಿ ಸ್ಟಿಕ್ಕರ್ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ಇಷ್ಟಿರುತ್ತೆ, ಅದಕ್ಕೋಸ್ಕರ ಇಷ್ಟು ಇದೆಲ್ಲ ಇರುತ್ತಾ ಸರ್ಪ್ರೈಸ್ ಕೊಡೋದು. ಫಸ್ಟ್ ಟೈಮ್ ಅಲ್ಲ ಸರ್ಪ್ರೈಸ್ ಕೊಡ್ತಿರೋದು. ಹೌದು, ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಡ್ತಿರೋದು. ಡ್ರೆಸ್ ಬಡ್ಕೊಂತಿರ್ತೀನಿ ಅವಾಗ ಜಾಸ್ತಿ ಡ್ರೆಸ್ ಇಷ್ಟ. ಸೊ ಹಾಗಾಗಿ ಡ್ರೆಸ್ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ಇದು ಒಂದೇ. ಥ್ಯಾಂಕ್ ಯು. ಇಷ್ಟ ಆಯ್ತು ಡ್ರೆಸ್ ಕಲರ್. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದನ್ನ ವೇರ್ ಮಾಡ್ತೀನಿ ನಾನು. ಏನಾದ್ರು ಸ್ಪೆಷಲ್ ಇದ್ದಾಗ ವೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಇರುತ್ತಾ. ತುಂಬಾ ಖುಷಿ ಆಯ್ತು ಡ್ರೆಸ್ ನೋಡಿ. ಆಬ್ವಿಯಸ್ಲಿ ಅವ್ರು ಜಾಸ್ತಿ ಸೀರೆನೇ ತರೋರು, ಈ ಸದ್ಯ ಡ್ರೆಸ್ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ಇದ್ ಯಾವಾಗ ಈ ಸೆಲೆಕ್ಷನ್ಗೆ ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ. ಒಂದೊಂದಿನ ಸೆಲೆಕ್ಷನ್ ಮಾಡಿ ಅಂತ ಕರೆದ್ರೂ ಬರಲ್ಲ, ಆದ್ರೆ ಈ ಸತಿ ಅವರೇ ತಗೊಂಡ್ಬಂದಿದ್ದಾರೆ. ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವೇರ್ ಮಾಡುವ ನೆಕ್ಸ್ಟ್ ಏನಾದ್ರು ಇಂಪಾರ್ಟೆಂಟ್. ಸೊ ಇವಾಗಿನ ಹಬ್ಬ ಅಲ್ಲ, ಸೊ ನೋಡುವ ಯಾವ್ದಾದ್ರು ಒಂದು ಹಬ್ಬಕ್ಕೆ ವೇರ್ ಮಾಡ್ತೀನಿ ನಾನು. ನಾಗರ ಪಂಚಮಿ ಅಲ್ಲ, ಸೊ ವೇರ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಇವತ್ತಿನ ಡೇ ಇಷ್ಟೇ ಆಗಿತ್ತು. ಸೊ ಮುಗೀತು, ಎಲ್ಲ ಪೂಜೆನೂ ಮುಗೀತು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡ್ಕೊಂಡಿದ್ವಿ. ಸೊ ಇಷ್ಟೇ ಮುಗೀತು ಇವತ್ತಿನ ಡೇ. ಇನ್ನು ಊಟ ಇಲ್ಲ, ಸಾಹೇಬಿಗೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಟೈಮ್ 10 ಗಂಟೆ ಆಗೇ ಬಿಡ್ತು. ಅಷ್ಟೇ ಮಾಡಿದ್ರು ಟೈಮ್ ಆಯ್ತು. ಸೊ ಇವಾಗ ಊಟಕ್ಕೆ ಅಂತ ಸ್ಪೆಷಲ್ ಚಪಾತಿ. ಏನು ಸ್ಪೆಷಲ್ ಅಂತಿಲ್ಲ, ಚಪಾತಿ ಪಲ್ಯ, ನಾರ್ಮಲ್ ಕ್ಯಾಶುವಲ್ ಆಗಿ ಊಟ. ಚಪಾತಿ ಪಲ್ಯ, ಹೀರೆಕಾಯಿ. ಚಪಾತಿ ಪಲ್ಯ, ಹೀರೆಕಾಯಿ ಪಲ್ಯ ಏನೋ ಒಂದು. ಸೊ ಟೈಮ್ ಆಗಿದೆ. ಇವತ್ತಿನ ಡೇ ಇಷ್ಟ ಆಗಿತ್ತು. ಯಾರೆಲ್ಲ ಎಲ್ಲರೂ ಮಾಡ್ಲೇಬೇಕು. ಸೊ ಮುಂಚೆ ಎಲ್ಲ ಗೊತ್ತಿರ್ಲಿಲ್ಲ ಇಷ್ಟೊಂದು. ಸೊ ಇವಾಗ ಗೊತ್ತಾಗದೆ ಅಲ್ಲ. ಸೊ ಇವಾಗ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ. ಸೊ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗುವ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು.